ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಟನ್ ಕಡುಬು ಮಾಡ್ತಾ ಇದ್ದೀನಿ. ಇದು ನಾವು ಫಳೋ ಅಂತೀವಿ, ಮಟನ್ ಫಳೋ, ನಾನ್ ವೆಜ್ ಇದು ತುಂಬ ಟೇಸ್ಟಿ ಮತ್ತು ಹೆಲ್ತಿ ಕೂಡ. ಹೆಲ್ತಿ ಯಾಕೆ ಅಂದರೆ ಇದರಲ್ಲಿ ತುಂಬ ಸೊಪ್ಪು ಹಾಕ್ತೀವಿ, ತುಂಬ ಜಾಸ್ತಿ ಸೊಪ್ಪು ಹಾಕಿ ಮಾಡ್ತೀವಿ. ಇದು ಮರಾಠಿಯನ್ ಡಿಶ್, ತುಂಬ ರುಚಿಯಾಗಿರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಕಡುಬು, ಇದು ಚಿಕ್ಕ ಚಿಕ್ಕ ಕಡುಬು ಮಾಡಿಬಿಟ್ಟು ಮಟನ್ ಹಾಕಿ ಮಾಡುವಂಥ ಡಿಶ್. ಇದು ತುಂಬ ರುಚಿಯಾಗಿರುತ್ತೆ, ಹೆಲ್ತಿ ಕೂಡ. ಮಟನ್ ಕಡುಬು ಮಾಡೋದಕ್ಕೆ ಅಂದರೆ ನಮ್ಮ ಭಾಷೆಯಲ್ಲಿ ಫಳೋ ಅಂತೀವಿ. ಫಳೋ ಮಾಡೋದಕ್ಕೆ ನೋಡಿ, ಸೊಪ್ಪು ತೊಗೊಂಡಿದ್ದೀನಿ. ಇದರಲ್ಲಿ 3 ಥರ ಸೊಪ್ಪಿದೆ. ಎಲ್ಲನೂ 4 ಕಟ್ಟು ಸೊಪ್ಪಿದೆ. ಚೆನ್ನಾಗಿ ಸೋಸ್ಬಿಟ್ಟು ತೊಳೆದಿಟ್ಟಿದ್ದೀನಿ. 3 ಥರ ಸೊಪ್ಪು ಯಾವುದು ಅಂದರೆ ಪಾಲಕ್, ಇದು ಎಳೆ ಸೊಪ್ಪು, ಮೆಂತ್ಯ ಸೊಪ್ಪು. ಇದು 3 ಥರ ಸೊಪ್ಪು. ಈ 3 ಥರ ಸೊಪ್ಪು ಇದರಲ್ಲಿದೆ. ಸೋಸ್ಬಿಟ್ಟು ತೊಳೆದಿಟ್ಟಿದ್ದೀನಿ. ಇದನ್ನು ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ ನೋಡಿ, ಈ ಥರ. ಮೂರು ಸೊಪ್ಪನ್ನು 4 ಕಟ್ಟಿದೆ. ಈಗ ಮಸಾಲೆಗೆ ನೋಡಿ, ಒಂದು ದೊಡ್ಡ ಈರುಳ್ಳಿ ಈ ರೀತಿ ಸ್ಟವಲ್ಲಿ ಸುಡ್ತಾ ಇದ್ದೀನಿ. ಇದು ಸುಡ್ಬೋದು, ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಡ್ಬೋದು. ನೋಡಿ, ಇದು ಸುಟ್ಟಿರುವಂಥ ಈರುಳ್ಳಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಆಮೇಲೆ 2 ಟೊಮ್ಯಾಟೊ, 4 ಇಂಚಷ್ಟು ಹಸಿ ಶುಂಠಿ, 2 ಉಂಡೆ ಬೆಳ್ಳುಳ್ಳಿ, ಮತ್ತು 3 ಇಂಚಷ್ಟು ಚಕ್ಕೆ, ಒಂದು 6 ರಿಂದ 8 ಲವಂಗ, ಒಂದು ಅರ್ಧ ಹೋಳು ತೆಂಗಿನಕಾಯಿ. ಇದಿಷ್ಟನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಕೂಡ, ಇದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡಿಟ್ಕೊತೀನಿ. ಇದಿಷ್ಟು ಮಸಾಲ. ಮತ್ತು 2 ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ, ಮತ್ತು 3 ಟೊಮೆಟೊ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿದ್ದೀನಿ. ಇದು ಹುಣಸೆಹಣ್ಣು, ಒಂದು ಚಿಕ್ಕ ನಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಈಗ ಮಟನ್ ಕಡುಬು ಮಾಡೋದಕ್ಕೆ ಮೊದಲು ಮಟನ್ ಬೇಯಿಸ್ಕೋಬೇಕು. ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಹಾಕಬೇಕು. ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಸಾಕು. ಇದಕ್ಕೆ ಖಾರದ ಪುಡಿ, ಈರುಳ್ಳಿ ಫ್ರೈ ಆದಮೇಲೆ ಖಾರದ ಪುಡಿ ಮತ್ತು ಅರಿಶಿನ. ಪುಡಿಗಳು ಯಾವುದೇ ಹಾಕಿದ ಕೂಡಲೇ ಸ್ಟವ್ನ ಕಮ್ಮಿ ಮಾಡಿಬಿಡಿ. ಪೂರಾ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ, ಇಲ್ಲಾಂದರೆ ಪುಡಿಗಳು ಕಪ್ಪಗಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ. ಈಗ ಟೊಮೆಟೊ ಹೆಚ್ಚಿಟ್ಕೊಂಡು ಟೊಮೆಟೊ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಸಾಕು, ತುಂಬ ಬೇಯಬೇಕು ಅಂತ ಏನಿಲ್ಲ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಇದು ಮಟನ್ ಜೊತೆ ಟೊಮೆಟೊ ಬೇಯುತ್ತೆ. ಈಗ ನೋಡಿ, ಚೆನ್ನಾಗಿ ಅರಿಶಿನ ಹಾಕಿ ಒಂದು 3-4 ಸಲ ತೊಳೆದಿದ್ದೀನಿ. ಇದು 1 kg ಮಟನ್ ಇದೆ. ಇದನ್ನು ಹಾಕಿ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇದನ್ನು ಒಂದು 2 ನಿಮಿಷ ಒಂದು ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಮೊದಲು ಮಟನ್ ಆಗಲಿ ಚಿಕನ್ ಆಗಲಿ ಈ ರೀತಿ ಎಣ್ಣೆಯಲ್ಲಿ ಹೈ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡಿದ್ರೇ ಅದು ಹಸಿ ಮಾಂಸದ ವಾಸನೆ ಹೋಗಿ ಯಾವುದೇ ಅಡುಗೆ ಮಾಡಿದ್ರೂ ರುಚಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಮಾಂಸದ ವಾಸನೆ ಹಾಗೆ ಇದ್ಬಿಡುತ್ತೆ. ಈ ರೀತಿ ಫ್ರೈ ಮಾಡಬೇಕು ನೋಡಿ. ಈಗ ಮೀಡಿಯಮ್ ಫ್ಲೇಮ್ ಮಾಡಿ ಮುಚ್ಚಳ ಮುಚ್ಚಿಬಿಡ್ತೀನಿ. ಒಂದು 5 ನಿಮಿಷ ಇದರಲ್ಲಿರೋ ನೀರನ್ನು ಬಿಟ್ಕೊಳ್ಳುತ್ತೆ. ಮಟನಲ್ಲಿರೋ ನೀರನ್ನು ಬಿಟ್ಕೊಳ್ಳುತ್ತೆ ನೋಡಿ. ಈಗ ನೀರು ಬಿಟ್ಕೊಂಡಿದೆ.
ನೋಡಿ ನೀರು ಬಿಟ್ಕೊಂಡಿದೆ. ಇಷ್ಟಾದಮೇಲೆ ಇಷ್ಟಾದರೆ ಸಾಕು. ಈಗ ಇದಕ್ಕೆ ಮಟನ್ ಬೇಯುವಷ್ಟು ಮತ್ತು ನಾನು ನೀರು ಹಾಕ್ತೀನಿ. ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಮುಚ್ಚಿಬಿಟ್ಟು ನಾನು 4 ವಿಜಲ್ ಕೊಡ್ತೀನಿ. 4 ವಿಜಲ್ ಆಗಲಿ ಅಂತ ಬಿಟ್ಬಿಡ್ತೀನಿ. ಇದು 4, 5 ಇದು ಮಟನ್ ಮೇಲೆ ಡಿಪೆಂಡ್, ಮಟನ್ ಹೇಗಿದೆ ಹಾಗೆ. ಮತ್ತು ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಸ್ವಲ್ಪ ಅರಿಶಿನ ಎಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ. ನಾವು ಮಟನ್ಗೆ ಕೂಡ ಉಪ್ಪು, ಖಾರದ ಪುಡಿ, ಅರಿಶಿನ ಹಾಕಿದ್ದೀವಿ, ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡೆ ಉಪ್ಪು ಖಾರ ಹಾಕಬೇಕು. ಈಗ ಸೊಪ್ಪಿಗೆ ಸ್ವಲ್ಪ ನೀರು ಸಾಕು, ಯಾಕೆಂದರೆ ಸೊಪ್ಪಲ್ಲಿ ಕೂಡ ನೀರು ಬಿಡುತ್ತೆ, ತುಂಬ ನೀರು ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಸೊಪ್ಪನ್ನ ಬೇಯಿಸ್ತೀನಿ ನಾನು. ತುಂಬ ಬೇಗ ಬೇಯುತ್ತೆ. ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಟ್ಬಿಟ್ಟು ಸಾಕು, ಬೇಗ ಬೇಯುತ್ತೆ ಸೊಪ್ಪು. ಈಗ ನೋಡಿ ಸೊಪ್ಪು ಬೆಂದಿದೆ, ಇಷ್ಟಾದರೆ ಸಾಕು. ಈಗ ಇನ್ನೊಂದು ಕಡೆ ಇದು ನೋಡಿ ಹಿಟ್ಟು, ಅಕ್ಕಿ ಹಿಟ್ಟು, ಇದು ಯಾವುದು ಇಡ್ಲಿ ದೋಸೆ ಮಾಡ್ತಾರಲ್ಲ ಆ ಅಕ್ಕಿನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿರೋ ಅಂಥದ್ದು, ಗ್ರೈಂಡ್ ಮಾಡಿರೋ ಅಂಥದ್ದು. ನೋಡಿ ಈ ರೀತಿ ಗ್ರೈಂಡ್ ಮಾಡಬೇಕು. ರಾತ್ರಿ ನೆನೆಸಿ ಬೆಳಗ್ಗೆ ಗ್ರೈಂಡ್ ಮಾಡಿರೋ ಹಿಟ್ಟಿದು. ಇದರಲ್ಲಿ ಚಿಕ್ಕ ಚಿಕ್ಕ ಕಡುಬು ಮಾಡಿಟ್ಕೋಬೇಕು. ಇದು ಈ ಡಿಶ್ ಮಾಡುವಾಗ ಇಬ್ಬರಾದರೂ ಬೇಕೇ ಬೇಕು, ಯಾಕಂದರೆ ಇದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಮಾತ್ರ ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಕಡುಬನ್ನ ಮಾಡಿಟ್ಕೋಬೇಕು. ಈ ರೀತಿ ಒಂದು ಬಟ್ಟೆ ಮೇಲೆ ಹರಡಿಸಿ ಇಡಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳುತ್ತೆ ಅಂತ ಈ ರೀತಿ ಬಟ್ಟೆ ಮೇಲೆ ಒಂದೊಂದೇ ಮಾಡಿ ಇಡಬೇಕು. ನೋಡಿ ನಾನು ಸೊಪ್ಪು ಬೇಯಿಸಿದ್ನಲ್ಲ, ಈಗ ಆ ಸೊಪ್ಪಿಗೆ ಬೇಯಿಸಿರುವಂಥ ಮಟನನ್ನು ಮಿಕ್ಸ್ ಮಾಡ್ತೀನಿ. ಇದು ನೋಡಿ ಬೇಯಿಸಿರುವಂಥ ಮಟನ್. ಬೆಂದಿದೆಯಾ ಅಂತ ಒಂದು ಸಲ ನೋಡಿಬಿಡಿ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ 1-2 ವಿಜಲ್ ಕೊಟ್ಟು ಬೇಯಿಸ್ಬೋದು. ಬೆಂದಿದೆ, 4 ವಿಜಲ್ಗೆ ಚೆನ್ನಾಗಿ ಬೆಂದಿದೆ. ಇದನ್ನು ಸೊಪ್ಪಿನ ಜೊತೆ, ಬೆಂದಿರೋ ಸೊಪ್ಪಿನ ಜೊತೆ ಮಿಕ್ಸ್ ಮಾಡ್ತೀನಿ. ಇದು ನಾನು ಮಾಡ್ತಾ ಇರೋದು ಒಂದು 8 ಜನಕ್ಕೆ, 8ರಿಂದ 10 ಜನ ತಿನ್ಬೋದು, ಅಷ್ಟು ಮಾಡ್ತಾಯಿದ್ದೀನಿ, ಅಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಬೇಕಾದರೂ ಮಾಡ್ಕೋಬೋದು, ಸ್ವಲ್ಪ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಅಷ್ಟು ಅಕ್ಕಿ ಹಿಟ್ಟು ರುಬ್ಬಿರೋದು ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಕಡುಬನ್ನ ಮಾಡಿ ಈ ರೀತಿ ಬಟ್ಟೆ ಮೇಲೆ ಎಲ್ಲ ಹರಡಿಸಿಟ್ಟಿದ್ದೀನಿ, ಒಂದಕ್ಕೊಂದು ಅಂಟಬಾರ್ದು. ಇದು ಗಾಳಿಗೆ ಒಣಗಬಾರ್ದು, ತುಂಬ ಹೊತ್ತಿಟ್ಟು ಒಣಗುವಂಥದ್ದೆಲ್ಲ ಏನಿಲ್ಲ. ಆವಾಗಲೇ ಮಾಡಿಬಿಟ್ಟು ಮಸಾಲೆಗೆ ಆ್ಯಡ್ ಮಾಡುವಂಥದ್ದು. ಈಗ ನೋಡಿ ಸೊಪ್ಪು ಮತ್ತು ಮಟನ್ನ ಇದೆಲ್ಲ, ಅದಕ್ಕೆ ಮತ್ತೆ ಒಂದಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಇದು ಜೋರಾಗಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬರಬೇಕಿದು.
ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಮಾಡಿಟ್ಕೊಂಡಿರೋ ಕಡುಬನ್ನ ಸ್ವಲ್ಪನೇ ಹಾಕ್ಬೇಕು, ಅಷ್ಟು ಒಟ್ಟಿಗೆ ಹಾಕ್ಬಾರ್ದು. ನೋಡಿ ಈ ರೀತಿ ಹರಡಿಸ್ಬಿಟ್ಟು ಹಾಕಬೇಕು, ಒಂದ್ರ ಮೇಲೆ ಒಂದು ಒಟ್ಟಿಗೆ ಸುರಿಬೇಡಿ. ಈ ರೀತಿ ಹರಡಿಸ್ಬಿಟ್ಟು ಹಾಕಬೇಕು. ಹಾಕಿದ ಕೂಡಲೇ ಕಲಿಸ್ಬಾರ್ದು. 1 ನಿಮಿಷ 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಿ. ತಕ್ಷಣ ಕಲಿಸಿದ್ರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ನೋಡಿ 1-2 ನಿಮಿಷ ಬಿಟ್ಟ ಮೇಲೆ ಈ ರೀತಿ ಮಿಕ್ಸ್ ಮಾಡಬೇಕು ನಿಧಾನವಾಗಿ. ನೋಡಿ ಈಗ ಒಂದಕ್ಕೊಂದು ಅಂಟಿಲ್ಲ, ಎಷ್ಟು ಚೆನ್ನಾಗಾಗಿದೆ. ಹಾಕಿದ ಕೂಡಲೇ ಕಲಿಸ್ಬಾರ್ದು. ಅದೇ ರೀತಿ 1 ನಿಮಿಷ ಬಿಟ್ಟು ಮತ್ತೆ ಸ್ವಲ್ಪ ಹಾಕ್ತಾ ಬರ್ರಿ. ಒಂದ್ರ ಮೇಲೆ ಒಂದು ಒಟ್ಟಿಗೆ ಸುರಿಬೇಡಿ. ಈ ರೀತಿ ಸೈಡ್ಗೆ ಆ ಕಡೆ ಈ ಕಡೆ ಎಲ್ಲ ಹರಡಿಸ್ತಾ ಬರಬೇಕು. ಹಾಕಿ ಮತ್ತೆ ಮುಚ್ಚಳ ಮುಚ್ಚಿಬಿಡಿ. 1-2 ನಿಮಿಷ ಅಷ್ಟೇ, ತುಂಬ ಹೊತ್ತು ಬೇಡ. ಈಗ ನೋಡಿ ಆಯಿತು. ಈಗ ಮತ್ತೆ ಒಂದ್ಸಲ ಹಾಕಿ 2 ನಿಮಿಷ ಆದಮೇಲೆ ಈ ರೀತಿ ಕಲಿಸ್ಬಿಡಿ. ನೋಡಿ ಯಾವುದೂ ಒಂದಕ್ಕೊಂದು ಅಂಟಿದೆ, ಎಷ್ಟು ಚೆನ್ನಾಗಾಗಿದೆ. ಈ ಕಡುಬು ಬೇಕಾದ್ರೆ ಅಕ್ಕಿ ಹಿಟ್ಟಿನ ಬೇಡ ಅಂದರೆ ಗೋಧಿ ಹಿಟ್ಟಿನ ಕಡುಬು ಕೂಡ ನೀವು ಮಾಡ್ಕೋಬೋದು. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಬಿಟ್ಟು ಚಿಕ್ಕ ಕಡುಬು ಮಾಡಿ ಹಾಕ್ಕೋಬೋದು. ನೋಡಿ ಮತ್ತೊಂದ್ಸಲಿ ನಾನು ಈ ರೀತಿ ಕಡುಬನ್ನ ಹಾಕ್ತಾಯಿದ್ದೀನಿ. ಮಾಡಿಟ್ಕೊಂಡೋ ಕಡುಬುಗಳನ್ನ ಅಷ್ಟು ಹಾಕಿ ಈ ರೀತಿ ಸ್ವಲ್ಪನೇ ಬೇರೆ ಹಾಕಿ ಈ ರೀತಿ ಮಾಡ್ಕೋಬೇಕು. ನೋಡಿ ಅಷ್ಟು ಕಡುಬು ಹಾಕಿ ಆಯಿತು. ಈಗ ನೆನೆಸಿಟ್ಟಿರೋ ಹುಣಸೆ ಹಣ್ಣು ಕಿವುಚ್ಬಿಟ್ಟು ಹುಣಸೆ ಹಣ್ಣಿನ ನೀರನ್ನು ಹಾಕಿದ್ದೀನಿ. ಈಗ ರುಬ್ಕೊಂಡಿರೋ ಮಸಾಲ ಕೂಡ ಹಾಕಬೇಕು. ಮಸಾಲ ಹಾಕಿ ತುಂಬ ನೀರು ಹಾಕಕ್ಕೆ ಹೋಗಬೇಡಿ. ಈಗ ನೋಡಿ ಈಗಲೇ ಅದು ಸಾಕು. ಈಗ ನೀರು ಹಾಕಿರೋ ಅಂಥದ್ದು ಮಸಾಲ ಹಾಕಿ ಬೇಕಿದ್ದರೆ ಒಂದು ಸ್ವಲ್ಪ ಮಿಕ್ಸಿಗೆ ನೀರು ಹಾಕ್ಬಿಟ್ಟು ಹಾಕ್ಬೋದು ಅಷ್ಟೇ. ತುಂಬ ನೀರು ಹಾಕಬೇಡಿ. ನೋಡಿ ಇದೀಗ ಕರೆಕ್ಟಾಗಿದೆ. ಇದು ಬೆಂದ ಮೇಲೆ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ, ಗಟ್ಟಿ ಆಗುತ್ತೆ. ಅಷ್ಟು ತೆಳು ಇರಬೇಕದು, ಆವಾಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಆಗಬಾರ್ದು ಗ್ರೇವಿ. ನೋಡಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಅಷ್ಟು ಕಡುಬು ಚೆನ್ನಾಗಿ ಬೇಯಲಿ ಅಂತ 10 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಳ ಮುಚ್ಚಿಬಿಡಿ. ಪಾತ್ರೆ ದೊಡ್ಡದಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ನೀವೇನಾದ್ರು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂದರೆ ಫುಲ್ಲು ಸಿಮ್ಮಲ್ಲಿ ಮಾಡಿಬಿಡಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು 10 ನಿಮಿಷ ಬೇಯೋದಕ್ಕೆ ಬಿಡಿ. ಈಗ ನೋಡಿ ಆಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಇದು ಟೇಸ್ಟ್ ಸೂಪರಾಗಿರುತ್ತೆ. ಇದು ನಾವು ಮರಾಠಿಯನ್ಸ್ಗೆ ಮಾತ್ರ ಗೊತ್ತು ಈ ಡಿಶ್. ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಜಾಸ್ತಿ ಹಾಕಿ ಈ ರೀತಿ ಮಾಡೋದು ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಒಂದ್ಸಲ ಮಾಡಿ ನೋಡಿ. ಸ್ವಲ್ಪ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಸರ್ವ್ ಮಾಡಿ. ಮಟನ್ ಕಡುಬು ಅಥವಾ ಪಳೋ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.